ದೇವ್ರು ನಿಮ್ಮ ಜೊತೆ ಮಾತನಾಡ್ತಾರೆ, ಆ ಸಮಯದಲ್ಲಿ ದೇವರು ಎಲ್ಲವನ್ನ ನಿಮಗಾಗಿ ಎಲ್ಲ ಆರ್ಪಸು ಆಶೀರ್ವಾದ ಇಡ್ತಾರೆ. ಅದು ದೇವರ ಕಾರ್ಯ ಎಲ್ಲ ಸ್ವಲ್ಪ ಡಿಲೇ ಆದಂಗೆ ಕಾಣುತ್ತೆ. ಅಯ್ಯೋ ತಡ ಆಗ್ತಾ ಇದೆ, ನಮಗೆ ತಡ ಆಗ್ತಾ ಇದೆ. ನಾವು ಹೇಳ್ತೀವಿ, ನನ್ನ ಪ್ರಿಯ ಮಕ್ಕಳೇ, ನಾವು ಡಿಲೇ ಅಂತ ಹೇಳ್ತೀವಲ್ಲ, ಡಿಲೇ ನೆವರ್ ಡ್ರಿಫ್ಟ್ ಯು ಫ್ರಮ್ ದ ಗಾಡ್ಸ್ ಪರ್ಪಸಸ್. ಅದು ನಿನ್ನನ್ನು ದೇವರ ಚಿತ್ತದಿಂದ ಅದು ದೂರ ಮಾಡಲ್ಲ, ಅದನ್ನು ಇನ್ನು ಹತ್ರ ತರ್ತಾ. ಯೋಸೆಫ್ ಹೇಳ್ಕೊಂಡ, ಕನಸು ಕಾಣ್ತಾ ಇದ್ದ, ಆರಾಮಾಗಿ ಪ್ರೇ ಮಾಡ್ತಾ ಇದ್ದ, ಅವನಿಗೇನು ಪರ್ಸಿಕ್ಯೂಷನ್ ಇರಲಿಲ್ಲ. ಒಳಗೊಳಗೆ ಹೊಟ್ಟೆ ಕಿಚ್ಚು, ಒಳಗೊಳಗೆ ದ್ವೇಷ ಮಾಡ್ತಾ ಇದ್ರು, ಅಷ್ಟೇ ಸಮಾಧಾನ ಇರ್ಬೋದು ಅಂತ ತಿಳ್ಕೊಂಡ. ಆದರೆ ದೇವರನ್ನು ಶಿಫ್ಟ್ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಇಷ್ಟು ಪ್ರೇಯರ್ ಸಾಲದು ಮಗಳೇ, ಇಷ್ಟು ಉಪವಾಸ ನಿಂಗೆ ಸಾಲದು ಮಗಳೇ, ಇಷ್ಟು ದೇವ್ರ ಸನ್ನಿಧಾನ ಸ್ತೋತ್ರ ಮಾಡೋದು ಸಾಲದು ಮಗಳೇ, ಇದಕ್ಕಿಂತ ನೀನು ಹೆಚ್ಚು ಬೌಂಡ್ರಿ ದಾಟಬೇಕು ನೀನು. ದಿಸ್ ಇಸ್ ನಾಟ್ ಇನಫ್. God will make you to reach out of the boundary. ನಿನ್ನನ್ನು ದೇವರು Lord will lift you to another boundary. ನಿನ್ನನ್ನು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ದೇವರು ತೆಗೆದುಕೊಂಡು ಹೋಗ್ತಾರೆ. ಆ ಲೆವೆಲ್ಗೆ ಹೋಗ್ಬೇಕಂತ ನೀನು ಇಷ್ಟಪಟ್ಟರೆ ಮಾತ್ರನೇ ನೀನು ಕಷ್ಟಪಟ್ಟಿದ್ದಂಥ ಆಶೀರ್ವಾದ ಇಷ್ಟವಾಗುತ್ತೆ. ನೀನು ಇಷ್ಟಪಟ್ಟಿದ್ದೆಲ್ಲ ನಿನ್ಗೆ ಬರಬೇಕು ಅಂದರೆ ನೀನು ಕಷ್ಟಪಡಬೇಕು. ಇಷ್ಟಪಟ್ಟಿದ್ದೆಲ್ಲ ನಿಂಗೆ ಬರಲಿಲ್ಲ ಅಂದರೆ ಸಾಧಾರಣ ಬಿಟ್ಬಿಡ್ಬೇಕಷ್ಟೆ. ನಿಮ್ಗೆ ಇಷ್ಟಪಟ್ಟಿದ್ದು ನೀ ವಿರುம்பிರದು உனக்கு வேண்டுமானால் நீ ಅದಕ್ಕಾಗಿ ಕಷ್ಟಪಡ வேண்டும். ನೋಡಿ, ಎರಡು ಕಲ್ಲಿದೆ. ಒಂದು ಮನೆ ಮುಂದೆ ಹಾಕುವಂಥ ಚಪ್ಪಡಿ ಕಲ್ಲು. ಆ ಕಲ್ಲು ಬಂದು ಮನೆ ಬಾಗ್ಲತೆ ಇಟ್ಟಿರ್ತೀವಿ. ಆ ಕಲ್ಲು ಬರೀ ಮನೆ ಕುಟುಂಬದವ್ರು ಮಾತ್ರ ತುಳ್ಕೊಂಡು ಹೋಗ್ತಾರೆ. ಇನ್ನೊಂದು ಕಲ್ಲಿದೆ, ಅದು ಕಲ್ಲು ದೇವಸ್ಥಾನದ ಮೆಟ್ಲುಗಳ ಮೇಲೆ ಹಾಕ್ತಾರೆ. ಅದು ಸಾವಿರಾರು ಜನ ಹತ್ತಿ ಹೋಗ್ತಾರೆ, ಸಾವಿರಾರು ಜನ ಕೆಳಗೆ ಇಳಿತಾರೆ. ಅದರಲ್ಲಿ ಆ ಕಲ್ಲು ಏನು ಕೇಳುತ್ತೆ ಗೊತ್ತಾ? ದೇವರೇ, ನಾನು ಸಾಧಾರಣ ಒಂದು ಮನೆಯವರು ಮಾತ್ರ ಕಲ್ಲು ತುಳಿಬಾರ್ದಪ್ಪ, ಲಕ್ಷಾಂತರ ಭಕ್ತಾದಿಗಳು ಬಂದು ನನ್ನ ಮೇಲೆ ತಿಳ್ಕೊಂಡು ಏರಿ ಹೋಗ್ಬೇಕಂತೇಳಿ ದೇವಾಲಯದ ಮೆಟ್ಲಿನ ಮೇಲೆ ಇರತಕ್ಕಂಥ ಕಲ್ಲಾಗಿ ಅದು ಅಲಂಕೃತವಾಗತ್ತೆ ಮಕ್ಕಳೇ. ಅದು ಅಲಂಕೃತ ಆಗಬೇಕಂದ್ರೆ ಆ ಕಲ್ಲಿಗೆ ತುಂಬ ಉಳಿ ಏಟ್ಗಳು ತುಂಬ ಅಗತ್ಯ ಮಕ್ಕಳೇ. ಯಾಕಂದರೆ ಜನ ಕಾಲಿಡಬೇಕಾದ್ರೆ ಅವ್ರ ಕಾಲು ಏನಾಗಬಾರ್ದು, ಪಾದಗಳು ಚುಚ್ಚಬಾರ್ದು. ಅದಕ್ಕೆ ಅವ್ರೇನು ಮಾಡ್ತಾರೆ, ಫೈನ್ ಫಿನಿಷಿಂಗ್ ಮಾಡಿ ಚಿಕ್ಕದ ನರ್ಲಿಂಗ್ ಮಾಡಿ ಹೊಡಿತಾ ಹೋಗ್ತಾರೆ. ಅದು ಮನೆ ಮುಂದೆ ಇರೋ ಕಲ್ಲಿದೆಯಲ್ಲ, ಚಪ್ಪಡಿ ಕಲ್ಲು, ಸಾಧಾರಣವಾಗಿ ಇಟ್ಬಿಡ್ತಾರೆ. ಯಾಕಂದ್ರೆ 4 ಜನ ಮಾತ್ರ ನಡ್ಕೊಂಡು ಹೋಗೋದು. ಅದಕ್ಕೆ ಏಟು ಬೀಳೋದಿಲ್ಲ. ಏಟು ಜಾಸ್ತಿ ಬೇಕಾ, ಆಶೀರ್ವಾದ ಜಾಸ್ತಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆಯಾ, ಹೋರಾಟ ಜಾಸ್ತಿ ಬರ್ತಾ ಇದೆಯಾ? ಕರ್ತನ ಹೇಳ್ತಾನೆ, ಗಾಡ್ ವಾಂಟ್ಸ್ ಟು ಟೇಕ್ ಯು ಔಟ್ ಆಫ್ ಆಲ್ ಯುವರ್ ಕಂಫರ್ಟ್ ಝೋನ್ಸ್ ಆ್ಯಂಡ್ ಹಿ ವಿಲ್ ಟೇಕ್ ಯು ವೇರ್ ಹಿ ವಾಂಟೆಡ್ ಟು ಲೀಡ್ ಯು. ಅಲ್ವಾ? ಡಿಲೇ ಅಂತ ಹೇಳ್ತೀವಲ್ಲ, ಡಿಲೇ ನೆವರ್ ಡ್ರಿಫ್ಟ್ ಯು ಫ್ರಮ್ ದ ಗಾಡ್ಸ್ ಪರ್ಪಸಸ್, ಬಟ್ ಇಟ್ಸ್ ಓನ್ಲಿ ಪೊಸಿಷನ್ ಯು ಟು ಫಾರ್ ಇಸ್ ಇನ್ಸ್ಟ್ರೂಮೆಂಟ್. ನಿನ್ನನ್ನು ಒಂದು ಪೊಸಿಷನ್ಗೆ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಕರೋದಕ್ಕೆ ಅದು ಇಷ್ಟಪಡತ್ತೆ ಮಕ್ಕಳೇ.